ನನ್ನ ಕುಟುಂಬದ ಇನ್ನೊಂದು ಕೊಂಡಿ ಕಳಚಿ ಬೀಳಬಾರ್ದು. ನನ್ನ ಗಂಡ ನನ್ನ ಸಂಸಾರ ಚೆನ್ನಾಗಿರ್ಬೇಕು, ಅದಷ್ಟೇ ನನ್ನ ಆಸೆ. ಮುತ್ತೈದೆ ಖಾಲಿ ಕತ್ತಲ್ಲಿರಬಾರ್ದಮ್ಮ, ಅದು ಅವಳ ಗಂಡನಿಗೆ ಸರಿಯಲ್ಲ. ಕಟ್ಕೋ. ಬೇಡ ಅಪ್ಪಾಜಿ, ರಾಘವನ ಹೆಂಡತಿಯಾಗಿ ಮೀರಾ ಇದ್ದಾಳೆ, ಅವಳ ಕತ್ತಲ್ಲೂ ತಾಳಿ ಇದೆ. ರಾಘವ್ ಚೆನ್ನಾಗಿರೋದಕ್ಕೆ ಅಷ್ಟು ಸಾಕಲ್ವಾ ಅಪ್ಪಾಜಿ? ನಿನ್ನ ದೃಷ್ಟಿಯಲ್ಲಿ ಮೀರಾ ರಾಘವನ ಹೆಂಡತಿ ಆಗಿರಬಹುದು, ಆದರೆ ಲಕ್ಷ್ಮಿಯಿಂದಾನೇ ರಾಘವ ಹೊರತು ಮೀರಾಯಿಂದ ಅಲ್ಲ. ನೀನು ರಾಘವನ ಮೊದಲನೇ ಹೆಂಡತಿ, ಅರ್ಧಾಂಗಿ. ಹಾಗಾಗಿ ನಿನ್ನ ಕತ್ತಲ್ಲಿ ತಾಳಿ ಇರಲೇಬೇಕು. ನೀನು ಮಾಡೋ ಪೂಜಾ ಫಲ ಅವನಿಗೆ ಯಾವತ್ತೂ ಶ್ರೀರಕ್ಷೆಯಾಗಿರುತ್ತೆ. ನೀನು ಸುಮಂಗಳಿಯಾಗಿರೋವರೆಗೂ ರಾಘವನಿಗೇನೂ ಆಗಲ್ಲ. ರಾಘವನಿಗೋಸ್ಕರ ಆದ್ರೂ ಬಾಬನ್ ನೆನೆಸ್ಕೊಂಡು ಅದನ್ನ ಕಟ್ಕೋ ಲಕ್ಷ್ಮಿ. ಅವತ್ತು ಅಷ್ಟೊಂದೆಲ್ಲ ಮಾತಾಡಿದವರು ಇವರು ಇವತ್ತು ಯಾಕೆ ಫೋನ್ ಮಾಡ್ತಿದ್ದಾರೆ? ಹಲೋ, ನಿಜ ಹೇಳು, ಯಾರು ನೀನು? ಸತ್ತಿರೋ ಲಕ್ಷ್ಮಿ ಬದುಕಿದಾಳೆ ಅನ್ನೋ ವಿಷಯ ಹೇಳೋದಕ್ಕೆ ನನಗೆ ಯಾಕೆ ಫೋನ್ ಮಾಡಿದೆ? ನಿಜವಾಗ್ಲೂ ನೀನು ಲಕ್ಷ್ಮಿ ನೋಡಿದ್ಯಾ? ಹೌದು ಮೇಡಮ್, ನಾನೇ ನನ್ನ ಕಣ್ಣಾರೆ ನೋಡಿದೆ, ಅದಕ್ಕೆ ನಿಮಗೆ ಫೋನ್ ಮಾಡಿದ್ದು. ಅವ್ರನ್ನ ಕೊಲೆ ಮಾಡಿದ್ದೀನಿ ಅನ್ನೋ ಆಪಾದನೆ ನನ್ನ ಮೇಲೆ ಬಂದಿದ್ದಿಲ್ಲ, ಅದೇ ಸೂರಿ ಮೇಡಮ್. ಅದಕ್ಕೆ ನಾನು ನೋಡಿದ ತಕ್ಷಣ ನಿಮಗೆ ಫೋನ್ ಮಾಡಿದೆ ಮೇಡಮ್. ನೀನೇನೋ ಹೇಳ್ದೆ, ಒಂದು ಕಡೆ ನನ್ನ ಗಂಡನಿಗೆ ಹುಷಾರಿಲ್ಲ, ಇನ್ನೊಂದು ಕಡೆ ಲಕ್ಷ್ಮಿನ ಕಳ್ಕೊಂಡಿರೋ ದುಃಖ ಎಲ್ಲ ಸೇರಿಕೊಂಡು ನನಗೆ ತುಂಬ ಟೆನ್ಷನ್ ಇದೆ. ಹಾಗಾಗಿ ನಾನು ನಿನ್ನ ಜೊತೆ ತುಂಬ ರ್ಯಾಶಾಗಿ ಮಾತಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ನೀನು ಹೇಳ್ತಾ ಇರೋದು ಸತ್ಯ ಅನ್ನೋದು ನನಗೆ ಗೊತ್ತಾಗಿದ್ರೆ ಖಂಡಿತವಾಗ್ಲೂ ನಾನು ಆ ರೀತಿ ಮಾತಾಡ್ತಿರ್ಲಿಲ್ಲ. ಯಾವುದೋ ಹುಡುಗ ಫೋನ್ ಮಾಡಿ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡೆ. ಲಕ್ಷ್ಮಿ ಸತ್ತಿದ್ದಾಳೆ ಅಂತ ಅವಳು ಅಂತ್ಯ ಸಂಸ್ಕಾರ ಮಾಡಿ ಮುಗಿಸಿದ್ವಿ. ಅಂಥದ್ರಲ್ಲಿ ಲಕ್ಷ್ಮಿ ಬದುಕಿದಾಳೆ ಅಂತ ಈಗ ಯಾರೋ ಹೇಳಿದ ತಕ್ಷಣ ನಂಬೋಕ್ಕಾಗತ್ತಾ? ನೀನೇ ಹೇಳು.